ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸನಾತನ ಹಿಂದೂ ಧರ್ಮದಲ್ಲಿ ಕೆಲವೊಂದು ಸ್ಥಳಗಳಿಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳನ್ನು ನೀಡಲಾಗಿದೆ. ಹಾಗೂ ಇನ್ನೂ ಕೆಲವು ಸ್ಥಳಗಳನ್ನು ಮೋಕ್ಷದಾಯಕ ಮುಕ್ತಿದಾಯಕ ಸ್ಥಳಗಳು ಎಂದು ಕರೆಯಲಾಗುತ್ತದೆ. ಸನಾತನ ಧರ್ಮದ ಪುರಾಣಗಳಲ್ಲಿ ಹಾಗೂ ಧಾರ್ಮಿಕ ಮಹಾಗ್ರಂಥಗಳಲ್ಲಿಯೂ ಕೂಡ ಕೆಲವು ಕ್ಷೇತ್ರಗಳನ್ನು ಮೋಕ್ಷದಾಯಕ ಪರಮ ಪವಿತ್ರವಾದಂತಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅದೇ ರೀತಿ ಮೋಕ್ಷದಾಯಕ ಹಾಗೂ ಪರಮ ಪವಿತ್ರವಾದಂತಹ ತೀರ್ಥಯಾತ್ರೆಯ ಒಂದು ಕ್ಷೇತ್ರದ ಬಗ್ಗೆ ಹೇಳಲಿದ್ದೇವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ನಮಗೆಲ್ಲರಿಗೂ ಕೈಲಾಸದ ಬಗ್ಗೆ ಗೊತ್ತಿದೆ. ಕೈಲಾಸ ಎಂದಾಗ ನೆನಪಾಗುವುದು ಸಾಕ್ಷಾತ್ ಪರಶಿವ. ಶಿವನು ಕೈಲಾಸದಲ್ಲಿ ವಾಸಿಸುತ್ತಾನೆ ಅನ್ನುವಂತಹ ವಿಷಯ ಸಾಕಷ್ಟು ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಶಿವನು ಕೈಲಾಸದಲ್ಲಿ ಕುಳಿತು ಲೋಕದ ಕಲ್ಯಾಣಕ್ಕಾಗಿ ನಿತ್ಯವೂ ಧ್ಯಾನಿಸುತ್ತಾನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಪ್ರತಿ ವರ್ಷವೂ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಸಾವಿರಾರು ಜನರು ಕೈಗೊಳ್ಳುತ್ತಾರೆ. ಕೈಲಾಸ ಪರ್ವತ ಹಿಂದೂ ಧರ್ಮದ ಮೋಕ್ಷದಾಯಕ ತೀರ್ಥಯಾತ್ರೆ. ಈ ಯಾತ್ರೆಯನ್ನು ಮಾಡಿದರೆ ಜೀವನದ ಎಲ್ಲ ಕಷ್ಟ ನೋವುಗಳು ಹಾಗೂ ಜೀವನದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತದೆ. ಹಾಗೆ ಪರಶಿವನ ನಿತ್ಯ ನಿವಾಸವನ್ನು ಸೇರಬಹುದು ಅನ್ನುವಂತಹ ನಂಬಿಕೆ ಇವತ್ತಿಗೂ ಕೂಡ ಅಷ್ಟೇ ಆಳವಾಗಿದೆ. ವೀಕ್ಷಕರೇ, ಸನಾತನ ಹಿಂದೂ ಧರ್ಮದಲ್ಲಿ ಶಿವನಿಗೆ ಸಮರ್ಪಿತವಾದಂತಹ ಅನೇಕ ಧಾರ್ಮಿಕ ಕ್ಷೇತ್ರಗಳು ವಿಶೇಷವಾದಂತಹ ಮಹತ್ವಗಳನ್ನು ಹೊಂದಿದೆ. ನಂಬಿಕೆಯ ಪ್ರಕಾರ ಕೈಲಾಸ ಪರ್ವತದಲ್ಲಿ ಭಗವಾನ್ ಮಹಾದೇವನು ವಾಸ ಮಾಡುತ್ತಾನೆ ಎಂದು ನಂಬಲಾಗಿದೆ. ಹಾಗೆ ಕೈಲಾಸ ಅನ್ನುವಂಥದ್ದು ಒಂದು ಮಾತ್ರ ಅಲ್ಲ, ಭೂಮಂಡಲದಲ್ಲಿ ಹಾಗೂ ಭೂಮಿಯ ಮೇಲೆ 5 ಕೈಲಾಸ ಇರುವಂಥದ್ದು. ಇದನ್ನು ಆಧ್ಯಾತ್ಮಿಕವಾಗಿ ಪಂಚಕೈಲಾಸ ಎಂದು ಕರೆಯುತ್ತಾರೆ. ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವಂತೆ ಕೈಲಾಸ ಮಾನಸ ಸರೋವರ ಪ್ರದೇಶವು ವಿಶಿಷ್ಟವಾದಂತಹ ರಮಣೀಯ ವೈಭವ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಅಲೌಕಿಕ ವಾತಾವರಣವನ್ನು ಹೊಂದಿದೆ. ಕೈಲಾಸ ಪರ್ವತವು ಬ್ರಹ್ಮಾಂಡದ ಕೇಂದ್ರವಾಗಿದೆ ಎಂದು ನಂಬಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೈಲಾಸ ಮಾನಸ ಸರೋವರ ಶಿವ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಜೀವನದಲ್ಲಿ ಒಮ್ಮೆಯಾದರೂ ಕೈಲಾಸ ಮಾನಸ ಸರೋವರದ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಶಿವಭಕ್ತರ ಮನಸ್ಸಲ್ಲಿ ಇರುವಂತಹ ಅಪಾರವಾದಂತಹ ಒಂದು ಆಸೆ. ವೀಕ್ಷಕರೇ, ಈಗ ನಾವು ಪಂಚಕೈಲಾಸ ಯಾವುದು, ಪಂಚಕೈಲಾಸದಲ್ಲಿ ನೆಲೆಸಿರುವ ದೇವಾನುದೇವತೆಗಳು ಯಾರು ಹಾಗೂ ಆ ಕ್ಷೇತ್ರಗಳ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವಗಳು ಏನು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಪಂಚಕೈಲಾಸದಲ್ಲಿ ಬರುವಂತಹ ಮೊದಲನೆಯ ಕೈಲಾಸ ಅದು ಕೈಲಾಸ ಮಾನಸ ಸರೋವರ. ಧಾರ್ಮಿಕ ನಂಬಿಕೆಯ ಪ್ರಕಾರ ಟಿಬೆಟ್ನಲ್ಲಿರುವ ಕೈಲಾಸ ಮಾನಸ ಸರೋವರವನ್ನು ಶಿವ ಮತ್ತು ತಾಯಿ ಪಾರ್ವತಿ ಶಾಶ್ವತ ನಿವಾಸ ಎಂದು ಪರಿಗಣಿಸಲಾಗಿದೆ. ಒಂದು ದಂತಕಥೆಯ ಪ್ರಕಾರ ಇದು ಶಿವ ಮತ್ತು ಶಂಭು ವಾಸಿಸುವ ಅದೇ ಪವಿತ್ರ ಸ್ಥಳವಾಗಿದೆ. ಕೈಲಾಸ ಮಾನಸ ಸರೋವರವನ್ನು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಜೀವನದಲ್ಲಿ ಒಂದು ಬಾರಿಯಾದರೂ ಕೈಲಾಸ ಮಾನಸ ಸರೋವರದ ಯಾತ್ರೆಯನ್ನು ಕೈಗೊಂಡರೆ ಸಹಸ್ರ ಜನ್ಮಗಳಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ಕೂಡ ನಾಶವಾಗಿ ಮುಕ್ತಿಯನ್ನು ಪಡೆಯುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಎರಡನೇದಾಗಿ ಬರುವಂಥದ್ದು ಆದಿಕೈಲಾಸ. ಈ ಆದಿಕೈಲಾಸ ಇರುವಂಥದ್ದು ಉತ್ತರಾಖಂಡ ರಾಜ್ಯದಲ್ಲಿ. ಈ ಕೈಲಾಸವನ್ನು ರಂಗ ಸಮುದಾಯಕ್ಕೆ ಸೇರಿದ ಜನರು ಮುಖ್ಯ ಸ್ಥಳವೆಂದು ಪರಿಗಣಿಸಲಾಗಿದೆ. ರಂಗ ಸಂಪ್ರದಾಯದ ಪ್ರಕಾರ ಆದಿಕೈಲಾಸ ಪರಶಿವನ ಆದಿಸ್ಥಳವೆಂದು ನಂಬಲಾಗಿದೆ. ವೀಕ್ಷಕರೇ, ಈ ಕ್ಷೇತ್ರದ ವಿಶೇಷ ಏನೆಂದರೆ ಇಲ್ಲಿ ಸಂತರು ಮತ್ತು ಇತರ ಜನರ ಆಗಮನ ಆದರೆ ಪರಶಿವನ ತಪಸ್ಸಿಗೆ ಅಡ್ಡಿಯಾಗುತ್ತದೆ ಎಂದು ಆಳವಾಗಿ ನಂಬಲಾಗಿದೆ. ವೀಕ್ಷಕರೇ, ಈ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಸಾವಿರಾರು ಜನ ಭಕ್ತರು ಭೇಟಿ ನೀಡಿ ಪರಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಹಾಗೆ ಆಧ್ಯಾತ್ಮಿಕ ವಿಮೋಚನೆಯನ್ನು ಪಡೆಯುವವರಿಗೆ ಈ ಕ್ಷೇತ್ರ ಮೋಕ್ಷದಾಯಕ ಹಾಗೂ ಆನಂದಮಯವಾದಂತಹ ಕ್ಷೇತ್ರ ಎಂದು ಹೇಳಬಹುದು. ವೀಕ್ಷಕರೇ, ಇನ್ನು ಮೂರನೆಯದಾಗಿ ಬರುವಂಥದ್ದು ಕಿನ್ನರ ಕೈಲಾಸ. ಈ ಕಿನ್ನರ ಕೈಲಾಸ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಅಮರನಾಥ್ ಮತ್ತು ಮಾನಸ ಸರೋವರ ಯಾತ್ರೆ ಕಷ್ಟಕರವಾದಂತಹ ಯಾತ್ರೆ ಎಂದು ಹೇಳುತ್ತಾರೆ. ಆದರೆ ಈ ಕಿನ್ನರ ಕೈಲಾಸ ಯಾತ್ರೆ ಇನ್ನೂ ಕಷ್ಟಕರ ಎಂದು ನಂಬಲಾಗಿದೆ. ಶಿವಭಕ್ತರಿಗೆ ಈ ಕಿನ್ನರ ಕೈಲಾಸ ಮೋಕ್ಷದಾಯಕ ಹಾಗೂ ಪ್ರಮುಖ ಸ್ಥಳವಾಗಿದೆ. ವೀಕ್ಷಕರೇ, ಪಂಚ ಕೈಲಾಸದಲ್ಲಿ ಬರುವಂತಹ ಇನ್ನೊಂದು ಕೈಲಾಸ ಅದು ಮಣಿಮಹೇಶ ಕೈಲಾಸ. ಈ ಮಣಿಮಹೇಶ ಕೈಲಾಸ ಇರುವಂಥದ್ದು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ.
ಪಂಚ ಕೈಲಾಸಗಳಲ್ಲಿ ಮಣಿಮಹೇಶ ಕೈಲಾಸಕ್ಕೆ ಬಹಳ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ. ಮಣಿಮಹೇಶ ಕೈಲಾಸದಲ್ಲಿ ಪರ್ವತದ ಮೇಲೆ ಇರುವ ಒಂದು ಬಂಡೆಯಲ್ಲಿ ಶಿವನು ನೆಲೆಸಿದ್ದಾನೆ. ಹಾಗಾಗಿ ಇದನ್ನು ಮಣಿಮಹೇಶ ಕೈಲಾಸ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಇರುವಂತಹ ನಂಬಿಕೆಯ ಪ್ರಕಾರ ಇಲ್ಲಿ ಅದೃಷ್ಟವಂತರಿಗೆ ಮಾತ್ರ ಶಿವನು ಗೋಚರಿಸುತ್ತಾನೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಪಂಚ ಕೈಲಾಸದಲ್ಲಿ ಬರುವಂತಹ ಕೊನೆಯ ಕೈಲಾಸ ಅದು ಶ್ರೀಖಂಡ ಮಹಾದೇವ ಕೈಲಾಸ. ಶ್ರೀಖಂಡ ಮಹಾದೇವ ಕೈಲಾಸ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಈ ಕೈಲಾಸವನ್ನು ಮಹಾದೇವನ ಧಾರ್ಮಿಕ ಸ್ಥಳಗಳಲ್ಲಿ ಅತ್ಯುನ್ನತ ಸ್ಥಳವೆಂದು ಪರಿಗಣಿಸಲಾಗಿದೆ. ವೀಕ್ಷಕರೇ, ಈ ಪರ್ವತದ ಎತ್ತರ ಸರಿಸುಮಾರು ಸಮುದ್ರ ಮಟ್ಟಕ್ಕಿಂತ 18,300 ಅಡಿಗಳಷ್ಟು ಎತ್ತರದಲ್ಲಿದೆ. ಈ ಕ್ಷೇತ್ರದ ಸ್ಥಳ ಪುರಾಣದ ಪ್ರಕಾರ ಭಸ್ಮಾಸುರನೆಂಬ ರಾಕ್ಷಸನನ್ನು ಭಗವಾನ್ ಶ್ರೀ ಮಹಾವಿಷ್ಣು ಕೊಂದಿದ್ದು ಇದೇ ಕೈಲಾಸದಲ್ಲಿ ಎಂದು ನಂಬಲಾಗಿದೆ. ಹಾಗಾಗಿ ಈ ಕೈಲಾಸದಲ್ಲಿ ಮಹಾವಿಷ್ಣುವಿನ ಚೈತನ್ಯವೂ ಕೂಡ ಇದೆ ಎಂದು ಆಳವಾಗಿ ನಂಬಲಾಗಿದೆ. ವೀಕ್ಷಕರೇ, ಇದಿಷ್ಟು ಪಂಚ ಕೈಲಾಸದ ಬಗ್ಗೆ ಇರುವಂತಹ ಮಾಹಿತಿ. ಜೀವನದಲ್ಲಿ ಒಮ್ಮೆಯಾದರೂ ಈ ಪಂಚ ಕೈಲಾಸದ ದರ್ಶನವನ್ನು ಮಾಡಲೇಬೇಕು. ಭಕ್ತರ ಬೇಡಿಕೆಗೆ ಬೇಗನೆ ಒಲಿಯುವ ದೇವರು ಅದು ಶಿವ ಎಂದು ನಂಬಲಾಗಿದೆ. ಕೈಲಾಸ ದರ್ಶನವನ್ನು ಮಾಡಿ ಪರಶಿವನ ಆಶೀರ್ವಾದವನ್ನು ಪಡೆಯಲೇಬೇಕು.